ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 101 ಡಿಸೆಂಬರ್ 27, 2020. ಕಥಾ ಸಮಯ. ಸುಪ್ರಸಿದ್ಧ ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ 200 ವರ್ಷಗಳ ಹಿಂದೆ ಬೀಗಲ್ ಹಡಗಿನಲ್ಲಿ ವಿಶ್ವ ಪರ್ಯಟನೆ ಮಾಡಿದ್ದಾಗ ಕಂಡು ದಾಖಲಿಸಿದ್ದ ವೈಜ್ಞಾನಿಕ ಸಂಗತಿಗಳ ಟಿಪ್ಪಣಿಗಳ ಅನುವಾದ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಬೀಗಲ್ ಸಾಹಸಯಾನ ಸಂಚಿಕೆ 120. ಇಲ್ಲಿಯ ಎಲ್ಲ ಬುಡಕಟ್ಟಿನ ಗಂಡಸರು ಒರಟಾದ ಉಣ್ಣೆಯ ಪೋಂಚೋ ಉಡುತ್ತಾರೆ. ವಾಲ್ಡಿವಿಯಾದ ದಕ್ಷಿಣಕ್ಕಿರುವವರು ಚಡ್ಡಿಯನ್ನು, ಉತ್ತರಕ್ಕಿರುವ ಚಿಲಿಪಾದ ಗಾಚೋಗಳಂಥ ಪಂಗಡಗಳ ಗಂಡಸರು ಪೆಟಿಕೋಟಿನಂಥವನ್ನು ಧರಿಸುತ್ತಾರೆ. ಎಲ್ಲರಿಗೂ ಉದ್ದನೆಯ ಕೂದಲಿದ್ದು ಅವನ್ನು ಊದಾ ಬಣ್ಣದ ರಿಬ್ಬನ್ನಿಂದ ಕಟ್ಟಿರುತ್ತಾರೆ. ಉಳಿದಂತೆ ತಲೆಯನ್ನು ಬೇರೇನೂ ಮುಚ್ಚಿರುವುದಿಲ್ಲ. ಈ ರೆಡ್ ಇಂಡಿಯನ್ ಗಂಡಸರ ಗಾತ್ರವೂ ಒಳ್ಳೆಯದಾಗಿಯೇ ಇದೆ. ಅವರ ಕೆನ್ನೆಯ ಮೂಳೆಗಳು ಎದ್ದು ಕಾಣುವಂತೆ ಉಬ್ಬಿಕೊಂಡಿರುತ್ತವೆ. ಇವರು ಅಮೆರಿಕನ್ ಬುಡಕಟ್ಟು ಜನಾಂಗಕ್ಕೆ ಸೇರಿದವರಂತೆ ಕಂಡರೂ ಅವರ ದೇಹ ರಚನೆ ನಾನು ಈ ಮೊದಲು ಕಂಡ ಯಾವುದೇ ಬುಡಕಟ್ಟು ಜನಾಂಗದ ಪುರುಷರದಕ್ಕಿಂತ ಸ್ವಲ್ಪ ಭಿನ್ನವಾಗಿಯೇ ಇತ್ತು. ಸಾಮಾನ್ಯವಾಗಿ ಅವರ ಹಾವಭಾವಗಳು ಗಂಭೀರವೂ ಸರಳವೂ ಆಗಿದ್ದು ಏನೋ ಒಳ್ಳೆಯ ಗುಣ ಅದರಲ್ಲಿದೆ ಎನಿಸುತ್ತದೆ. ಬಹುಶಃ ಅವರ ನೇರ ಮಾತು ಹಾಗೂ ಉಗ್ರವಾದ ಛಲವಾದಿತನದ ದ್ಯೋತಕ ಇವು ಎನಿಸಬಹುದು. ಅವರ ದಟ್ಟ ಉದ್ದನೆಯ ಕಪ್ಪು ಕೂದಲು, ಗಂಭೀರ ವ್ಯಕ್ತಿತ್ವ ಹಾಗೂ ತೀಡಿ ತಿದ್ದಿದ ಮುಖ, ಕರಿಬಣ್ಣವೆಲ್ಲವೂ ಮೊದಲ ಜೇಮ್ಸ್ನ ಹಳೆಯ ಭಾವಚಿತ್ರಗಳನ್ನು ನೆನಪಿಸಿದುವು. ಚಿಲೋದಲ್ಲಿ ಸಾರ್ವತ್ರಿಕ ಎನಿಸುವ ವಿನೀತರು ಒಬ್ಬರನ್ನೂ ನಾವು ಹಾದಿಯಲ್ಲಿ ಭೇಟಿಯಾಗಲಿಲ್ಲ. ಕೆಲವರು ಮಾರಿ ಮಾರಿ ಎಂದು ವಂದನೆಗಳನ್ನು ತಿಳಿಸಿದರು. ಬಹಳಷ್ಟು ಜನ ನಮ್ಮನ್ನು ಕಂಡರೂ ಏನೂ ಹೇಳದೆ ಸಾಗಿದ್ದರು. ಅವರ ಈ ಸ್ವತಂತ್ರ ಮನೋಭಾವಕ್ಕೆ ಪ್ರಾಯಶಃ ದೀರ್ಘವಾದ ಯುದ್ಧಗಳು ನಡೆದದ್ದು, ಸ್ಪೇನಿಯರುಗಳ ವಿರುದ್ಧ ನಡೆದ ಯುದ್ಧಗಳಲ್ಲಿ ಉಳಿದೆಲ್ಲ ಅಮೆರಿಕನ್ ಸಮುದಾಯಕ್ಕಿಂತಲೂ ಈ ಜನಾಂಗವಷ್ಟೇ ಜಯ ಕಾಣುತ್ತಿದ್ದುದು ಕಾರಣವಿರಬೇಕು. ಆ ಸಂಜೆಯನ್ನು ಅಲ್ಲಿನ ಪಾದ್ರಿಯ ಜೊತೆಗೆ ಮಾತನಾಡುತ್ತಾ ಖುಷಿಯಿಂದ ಕಳೆದೆ. ಆತನೋ ಬಹಳ ದಯಾಳುವೂ ಉತ್ತಮ ಆತಿಥೇಯನೂ ಆಗಿದ್ದ. ಸ್ಯಾಂಟಿಯಾಗೋದಿಂದ ಬಂದವನಾದ್ದರಿಂದ ಒಂದಷ್ಟು ಹಿತಕರ ವಸ್ತುಗಳನ್ನು ಹೊಂದಿಸಿಕೊಂಡಿದ್ದ. ಅಲ್ಪ ಸ್ವಲ್ಪ ವಿದ್ಯಾವಂತನಾಗಿದ್ದ ಆತ ಅಲ್ಲಿನ ಸಮಾಜದ ಕುಂದುಕೊರತೆಗಳ ಬಗ್ಗೆ ಬಹು ಖಾರವಾಗಿ ವಿವರಿಸಿದ. ಧರ್ಮದ ಬಗ್ಗೆ ಯಾವುದೇ ಆಸಕ್ತಿಯೂ ಇಲ್ಲದೆ, ವಾಣಿಜ್ಯ ವಹಿವಾಟುಗಳೂ ಇಲ್ಲದೆ ಅದು ಹೇಗೆ ಈ ಮನುಷ್ಯ ಜೀವನ ವ್ಯರ್ಥವಾಗುತ್ತಿದೆ ಎಂದು ಹಳಹಳಿಸಿದ. ಮರುದಿನ ವಾಪಸ್ಸು ಬರುವ ಹಾದಿಯಲ್ಲಿ ನಾವು 7 ಕಾಡು ಜನರಂತಿದ್ದ ರೆಡ್ ಇಂಡಿಯನ್ನರಿಗೆ ಎದುರಾದೆವು. ಅವರಲ್ಲಿ ಕೆಲವರು ದೊರೆಗಳು. ಚಿಲಿ ಸರ್ಕಾರಕ್ಕೆ ಅವರು ತೋರಿದ ನಿಷ್ಠೆಗಾಗಿ ಪ್ರತಿ ವರ್ಷ ನೀಡುವ ಕಾಣಿಕೆಯನ್ನು ಆಗಷ್ಟೇ ಪಡೆದು ಮರಳುತ್ತಿದ್ದರು. ನೋಡಲು ಸುಂದರವಾಗಿದ್ದ ಅವರು ಬಲು ಗಂಭೀರ ಭಾವದಿಂದ ಒಬ್ಬರ ಹಿಂದೆ ಒಬ್ಬರಂತೆ ಸವಾರಿ ಮಾಡುತ್ತಿದ್ದರು. ಅವರೆಲ್ಲರಿಗೂ ಮುಂದೆ ಸವಾರಿ ಮಾಡುತ್ತಿದ್ದ ಒಬ್ಬ ಮುದಿಯ ಉಳಿದವರೆಲ್ಲರಿಗಿಂತಲೂ ಹೆಚ್ಚು ಕುಡಿದಿದ್ದ ಎನಿಸುತ್ತದೆ. ಏಕೆಂದರೆ ಅವನು ಉಳಿದವರೆಲ್ಲರಿಗಿಂತ ಗಂಭೀರವಾಗಿದ್ದು ಏನನ್ನೋ ಗುಣಗುಣಿಸುತ್ತಿದ್ದ. ಇದಕ್ಕೂ ಮೊದಲು ಯಾವುದೋ ವ್ಯಾಜ್ಯದ ಕಾರಣ ದೂರದಲ್ಲಿಂದಲೋ ವಾಲ್ಡಿವಿಯಾಗೆ ಹೋಗುತ್ತಿದ್ದ 2 ರೆಡ್ ಇಂಡಿಯನರು ನಮ್ಮ ಜೊತೆಗೆ ಸೇರಿಕೊಂಡಿದ್ದರು. ಅವರಲ್ಲೊಬ್ಬ ಖುಷಿಯಾಗಿದ್ದ ಅಜ್ಜ. ಅವನ ಗಡ್ಡರಹಿತ ನೆರೆಯೇ ತುಂಬಿದ ಮುಖ ನೋಡಿದರೆ ಹೆಣ್ಣಿನಂತೆಯೇ ತೋರುತ್ತಿದ್ದ. ಅವರಿಬ್ಬರಿಗೂ ನಾನು ಆಗಾಗ ಸಿಗಾರುಗಳನ್ನು ಕೊಡುತ್ತಿದ್ದೆ. ಅದನ್ನು ಪಡೆಯಲು ಅವರು ಉತ್ಸುಕರಾಗಿದ್ದರೂ, ಅದಕ್ಕಾಗಿ ಕೃತಜ್ಞರಾಗಿದ್ದರೂ ಒಬ್ಬರೂ ಧನ್ಯವಾದ ಎನ್ನಲೇ ಇಲ್ಲ. ಅದೇ ಕಿಲೋದ ರೆಡ್ ಇಂಡಿಯನ್ನರಾಗಿದ್ದರೆ ತಮ್ಮ ಹ್ಯಾಟನ್ನು ತೆಗೆದು ಧನ್ಯವಾದ ಎನ್ನುತ್ತಿದ್ದರು. ಕೆಟ್ಟ ರಸ್ತೆಗಳು ಹಾಗೂ ಹಾದಿಯಲ್ಲಿ ಅಸಂಖ್ಯ ಮರಗಳು ಅಡ್ಡ ಬಿದ್ದಿದ್ದರಿಂದ ಅವನ್ನು ನೆಗೆದು ಇಲ್ಲವೇ ಬಳಸಿಕೊಂಡು ನಡೆಯಬೇಕಾಗಿದ್ದರಿಂದ ಈ ಪಯಣ ಬಲು ನೀರಸವೆನಿಸಿತ್ತು.
ಕೆಲವು ದಿನಗಳಾದ ಮೇಲೆ ಕೆಲವು ನಾವಿಕ ಅಧಿಕಾರಿಗಳ ಜೊತೆಗೆ ಅಲ್ಲಿನ ಕೊಲ್ಲಿಯನ್ನು ದಾಟಿ ನೈಬ್ಲಾ ಎನ್ನುವ ಒಂದು ಕೋಟೆಯ ಬಳಿಗೆ ಹೋದೆ. ಅಲ್ಲಿನ ಕಟ್ಟಡಗಳೆಲ್ಲವೂ ಪಾಳು ಬಿದ್ದಿದ್ದವು. ಪಿರಂಗಿ ಗಾಡಿಗಳು ಕೊಳೆಯುತ್ತಿದ್ದವು. ನಮ್ಮ ಮುಖಂಡ ಅಧಿಕಾರಿಯ ಬಳಿ, ಮಿಸ್ಟರ್ ವಿಕ್ ಹ್ಯಾಮ್, ಈ ಪಿರಂಗಿಯನ್ನು ಒಮ್ಮೆ ಹಾರಿಸಿದ್ದರೆ ನಾವೆಲ್ಲರೂ ಚೂರು ಚೂರಾಗಿ ಬಿಡಬಹುದಿತ್ತು ಎಂದ. ಪಾಪ ನಮ್ಮ ಅಧಿಕಾರಿಯೋ ಬಹಳ ಕಷ್ಟಪಟ್ಟು ಗಂಭೀರ ವದನದವನಾಗಿ, ಖಂಡಿತ ಅವು ಎಲ್ಲರನ್ನೂ ಎರಡಾಗಿಸಿ ಬಿಡುತ್ತವೆ ಎಂದಿದ್ದ. ಈ ಜಾಗವನ್ನು ಯಾರೂ ಪ್ರವೇಶಿಸಲಾಗದಂತೆ ಮಾಡಬೇಕೆಂದು ಸ್ಪೇನಿಯರು ಅಂದುಕೊಂಡಿದ್ದರೇನೋ. ಆ ಕೋಟೆಯ ನಡುವಿನ ಚೌಕದಲ್ಲಿ ಗಾರೆಯ ಒಂದು ಪುಟ್ಟ ಗುಡ್ಡವೇ ನಿಂತಿತ್ತು. ಅದು ತಾನು ಇದ್ದ ಕಲ್ಲಿನಷ್ಟೇ ಗಟ್ಟಿಯಾಗಿತ್ತು. ಅದನ್ನು $7,000 ವೆಚ್ಚ ಮಾಡಿ ಚಿಲಿಯಿಂದ ತಂದಿದ್ದರಂತೆ. ಅಷ್ಟರಲ್ಲಿ ಕ್ರಾಂತಿಯ ದಂಗೆ ಎದ್ದು ಅದನ್ನು ಬಳಸಲು ಅವಕಾಶವೇ ಸಿಗಲಿಲ್ಲ. ಈಗ ಅದು ಸ್ಪೇನಿಯರ ಸೋಲಿನ ಪ್ರತೀಕವಾಗಿ ಗಟ್ಟಿಯಾಗಿ ನಿಂತಿದೆ. ನಾನು 1.5 ಮೈಲು ದೂರದಲ್ಲಿದ್ದ ಒಂದು ಮನೆಗೆ ಹೋಗಬೇಕಿತ್ತು. ನನ್ನ ಮಾರ್ಗದರ್ಶಿಯು ನೇರ ಹಾದಿಯಲ್ಲಿ ಕಾಡು ಇರುವುದರಿಂದ ಹಾಗೆ ಹೋಗುವುದು ಅಸಾಧ್ಯ ಎಂದು ಬಿಟ್ಟ. ಆದರೆ ದನಗಳು ನಡೆದು ಸವೆದ ಬಲು ಹತ್ತಿರದ ಕಾಲು ಹಾದಿಯಲ್ಲಿ ಕರೆದೊಯ್ಯುವುದಾಗಿ ಹೇಳಿದ. ಅವನು ಹೇಳಿದ ಆ ಸಮೀಪದ ಹಾದಿಯನ್ನು ಕ್ರಮಿಸಲು ಕಡಿಮೆ ಎಂದರೆ 3 ಗಂಟೆಗಳಷ್ಟೇ ಹಿಡಿದವು. ಅವನನ್ನು ಕಳೆದು ಹೋದ ದನಗಳನ್ನು ಹುಡುಕಲೆಂದು ನೇಮಿಸಿದ್ದರು. ಆದ್ದರಿಂದ ಆ ಕಾಡಿನ ಬಗ್ಗೆ ಚೆನ್ನಾಗಿ ತಿಳಿದಿದ್ದನೆಂದರೂ ಒಮ್ಮೆ 2 ದಿನಗಳವರೆಗೆ ಕಾಡಿನಲ್ಲಿ ಅನ್ನಾಹಾರಗಳು ಇಲ್ಲದಂತೆ ಕಳೆದು ಹೋಗಿದ್ದನಂತೆ. ಈ ಪ್ರದೇಶಗಳ ಕಾಡುಗಳ ದುರ್ಗಮತೆಯ ಬಗ್ಗೆ ಈ ಅಂಶಗಳು ಚೆನ್ನಾಗಿ ತಿಳಿಸುತ್ತವೆ. ಕೆಳಗೆ ಬಿದ್ದ ಮರವೊಂದು ಎಷ್ಟು ದಿನಗಳವರೆಗೆ ಉಳಿದಿರಬಹುದು ಎನ್ನುವ ಪ್ರಶ್ನೆ ನನ್ನನ್ನು ಆಗಾಗ ಕಾಡುತ್ತಿರುತ್ತದೆ. 14 ವರ್ಷಗಳ ಹಿಂದೆ ಸೆರೆಯಿಂದ ತಪ್ಪಿಸಿಕೊಂಡು ಕಾಡು ಸೇರಿದ್ದ ಇಲ್ಲಿನ ರಾಜನ ಬೆಂಬಲಿಗರು ಕಡಿದಿದ್ದ ಮರವೊಂದನ್ನು ಈ ಮನುಷ್ಯ ನನಗೆ ತೋರಿಸಿದ. ಇದನ್ನು ಲೆಕ್ಕಕ್ಕೆ ತೆಗೆದುಕೊಂಡರೆ 1.5 ಅಡಿ ವ್ಯಾಸವಿರುವ ಒಂದು ಮರ ಕೊಳೆತು ಬೂಸಿನ ಗುಡ್ಡೆಯಾಗುವುದಕ್ಕೆ ಏನಿಲ್ಲವೆಂದರೂ 30 ವರ್ಷಗಳಾದರೂ ಬೇಕು. ಫೆಬ್ರವರಿ 20. ವಾಲ್ಡಿವಿಯಾದ ಚರಿತ್ರೆಯಲ್ಲಿ ಈ ದಿನ ಸ್ಮರಣೀಯ ದಿನ. ಏಕೆಂದರೆ ಇಲ್ಲಿನ ನಿವಾಸಿಗಳಲ್ಲಿ ಅತಿ ಮುದಿಯನಾದವನು ತಾನೆಂದೂ ಕಾಣದಂತಹ ಭೂಕಂಪವನ್ನು ಅನುಭವಿಸಿದ ದಿನವಿದು. ಇದ್ದಕ್ಕಿದ್ದ ಹಾಗೆ ನಡುಗಿದ ಭೂಮಿ 2 ನಿಮಿಷಗಳವರೆಗೆ ಅಲುಗಾಡಿತ್ತು. ಆದರೆ ಇನ್ನೂ ದೀರ್ಘವಾಗಿ ಕಂಪಿಸಿತೇನೋ ಅನಿಸಿತ್ತು. ನೆಲ ತೊಯ್ದಾಡುವುದು ಸ್ಪಷ್ಟವಾಗಿ ಅನುಭವಕ್ಕೆ ಬಂದಿತು. ಈ ಅಲೆಗಳು ಪೂರ್ವದಿಂದ ಬಂದಂತೆ ನನಗೂ ನನ್ನ ಜೊತೆಗಾರನಿಗೂ ಅನಿಸಿದ್ದರೆ, ಬೇರೆಯವರಿಗೆ ಅದು ಆಗ್ನೇಯ ದಿಕ್ಕಿನಿಂದ ಬಂದಂತೆ ಅನಿಸಿತಂತೆ. ಇದು ಈ ಕಂಪನಗಳ ದಿಕ್ಕನ್ನು ಗ್ರಹಿಸುವುದು ಎಷ್ಟು ಕಷ್ಟ ಎಂದು ಸೂಚಿಸುತ್ತದೆ. ನೆಟ್ಟಗೆ ನಿಲ್ಲಲು ಏನೂ ಕಷ್ಟವಾಗಲಿಲ್ಲವೆನ್ನಿ. ಆದರೆ ಈ ಅಲುಗಾಟದಿಂದಾಗಿ ತಲೆ ಸುತ್ತಿದಂತೆ ಅನಿಸಿತು. ಅದು ಹಡಗೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದ ಅಲೆಗಳಲ್ಲಿ ಸಿಲುಕಿ ತುಳಿದಾಡಿದಂತೆ, ದೇಹದ ತೂಕಕ್ಕೆ ಬಾಗುವ ತೆಳ್ಳಗಿನ ಮಂಜಿನ ಮೇಲೆ ಜಾರುವಾಗ ಆಗುವಂತೆ ಆಗಿತ್ತು. ಅತಿ ಕೆಟ್ಟ ಭೂಕಂಪ ನಮ್ಮ ಹಿಂದಿನ ಅನುಭವಗಳನ್ನೆಲ್ಲ ನಾಶ ಮಾಡಿಬಿಡುತ್ತದೆ. ದೃಢತೆಯ ದ್ಯೋತಕವಾದ ಭೂಮಿಯೇ ಧ್ವವದ ಮೇಲಿರುವ ತೆಳುವಾದ ಕೆನೆಯಂತೆ ನಮ್ಮ ಕಾಲಿನಡಿಯಲ್ಲಿ ಜರುಗುತ್ತದೆ. ಒಂದೇ ಕ್ಷಣದಲ್ಲಿ ನಾವು ಗಂಟೆಗಳ ಕಾಲ ಊಹಿಸಿಕೊಂಡರೂ ಕಲ್ಪಿಸಿಕೊಳ್ಳಲಾಗದ ಅನುಭವವಾಗಿ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅಸುರಕ್ಷತೆಯ ಭಾವವುಂಟಾಗುತ್ತದೆ. ಕಾಡಿನಲ್ಲಿ ಮರಗಳನ್ನು ಗಾಳಿ ಅಲುಗಾಡಿಸುತ್ತಿದ್ದುದರಿಂದ ನನಗೆ ನೆಲ ನಡುಗಿದ್ದಷ್ಟೇ ಗೊತ್ತಾಯಿತು. ಇನ್ನೇನೂ ಗೊತ್ತಾಗಲಿಲ್ಲ. ಭೂಮಿ ಕಂಪಿಸಿದಾಗ ಕ್ಯಾಪ್ಟನ್ ಫಿಟ್ಜ್ರಾಯ್ ಮತ್ತು ಇನ್ನೂ ಕೆಲವು ಅಧಿಕಾರಿಗಳು ಪಟ್ಟಣದಲ್ಲಿದ್ದರು. ಅಲ್ಲಿನ ದೃಶ್ಯಗಳು ಇನ್ನೂ ಎದ್ದು ತೋರುತ್ತಿದ್ದುವು. ಮರದಿಂದ ಕಟ್ಟಿದ್ದರಿಂದ ಮನೆಗಳು ಉರುಳಿ ಬೀಳಲಿಲ್ಲವಾದರೂ ಭಯಂಕರವಾಗಿ ಅವು ಅಲುಗಾಡಿದ್ದುವು. ಗೋಡೆಗಳಿಗೆ ಹಾಕಿದ್ದ ಹಲಗೆಗಳು ಬಿರುಕು ಬಿಟ್ಟು ಗಡಗಡಿಸಿದ್ದುವು. ಗಾಬರಿಯಿಂದ ಜನರೆಲ್ಲರೂ ಮನೆಗಳಿಂದ ಹೊರಗೋಡಿದರು. ಭೂಕಂಪದ ಜೊತೆಗೆ ಬರುವ ಹಾಗೂ ಎಲ್ಲರೂ ಅನುಭವಿಸುವ ಈ ಪರಿಣಾಮಗಳು ಹಾಗೂ ಅವುಗಳ ಫಲಗಳೇ ಭೂಕಂಪವನ್ನು ಭೀಕರವೆನಿಸುವಂತೆ ಮಾಡುತ್ತವೆ. ಕಾಡಿನಲ್ಲಿ ಭೂಕಂಪದ ಅನುಭವ ಬಲು ವಿಶಿಷ್ಟವಾಗಿತ್ತು. ಆದರೆ ಖಂಡಿತವಾಗಿಯೂ ಇಷ್ಟೊಂದು ಬೆರಗು ಮೂಡಿಸುವಂತಿರಲಿಲ್ಲ. ಉಬ್ಬರಗಳ ಮೇಲಿನ ಪ್ರಭಾವ ಕೌತುಕ ತಂದಿತು. ಇಳಿತದ ಸಮಯದಲ್ಲಿ ಈ ಭೂಕಂಪವಾಗಿತ್ತು. ಆ ಸಮಯದಲ್ಲಿ ಸಮುದ್ರ ತೀರದಲ್ಲಿದ್ದ ಅಜ್ಜಿಯೊಬ್ಬಳು ನನಗೆ ಹೇಳಿದ್ದೇನೆಂದರೆ, ನೀರು ಬಲು ವೇಗವಾಗಿ ಹರಿದು ಬಂತು. ದೊಡ್ಡದಾಗಿ ಇಲ್ಲವದ ಅಲೆಗಳು ಉಬ್ಬರದ ಮಟ್ಟದವರೆಗೂ ಬಂದಿದ್ದುವು. ಅನಂತರ ಮತ್ತೆ ತಮ್ಮ ಮೊದಲ ಮಟ್ಟಕ್ಕೆ ಇಳಿದವು. ಹೀಗಾಗಿದ್ದು ಒದ್ದೆ ಮರಳ ಮೇಲಿದ್ದ ನೀರಿನ ಗುರುತುಗಳಿಂದಲೂ ಸ್ಪಷ್ಟವಾಗುತ್ತಿತ್ತು. ಇದಾದ ನಂತರ ಇದೇ ರೀತಿಯಲ್ಲಿಯೇ ಆದ ಲಘು ಭೂಕಂಪದ ವೇಳೆ ಕಿಲೋದಲ್ಲಾಗಿದ್ದ ಸಾಗರದ ಚಲನೆ ಬಹಳ ಗಾಬರಿಯನ್ನುಂಟು ಮಾಡಿತ್ತು. ಸಂಜೆಯ ವೇಳೆಗೆ ಇನ್ನೂ ಹಲವು ಲಘುವಾದ ಕಂಪನಗಳು ಆಗಿದ್ದುವು. ಇವು ಬಂದರಿನಲ್ಲಿ ಜಟಿಲವಾದ ಪ್ರಬಲ ಅಲೆಗಳನ್ನು ಸೃಷ್ಟಿಸಿದ್ದುವು.
ಇಂದಿನ ಕಥಾ ಸಮಯ. ಅನುವಾದ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ಶ್ರೀಮತಿ ಭಾರತಿ. ನೆರವು ಶ್ರೀಮತಿ ನಾಗರತ್ನ ಸ್ಮಾರಕ ಅನುದಾನ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.